ನಮಸ್ಕಾರ ಸ್ನೇಹಿತರೆ, ಸ್ವರಾಜ್ ಟಾಕ್ಸ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಮೃತ್. ಬನ್ನಿ, ದುಬೈನ ರೋಚಕ ಪಯಣದ ಭಾಗ 2 ಕಥೆ ಪ್ರಾರಂಭಿಸೋಣ. ದುಬೈ ಪರ್ಷಿಯನ್ ಗಲ್ಫ್ನಲ್ಲಿದ್ದು ಇರಾನ್, ಇರಾಕ್, ಕುವೈತ್, ಸೌದಿ ಮತ್ತು ಕತಾರ್ ನಡುವಿದೆ ಮತ್ತು ಈ ಮಾರ್ಗ ಉಪಯೋಗಿಸಿ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ಗಳನ್ನೆಲ್ಲ ಸಂಪರ್ಕಿಸಬಹುದು. ದುಬೈನ ಲೊಕೇಶನ್ ಅತ್ಯುತ್ತಮವಾಗಿದೆ. ಅದರ ಮಹತ್ವ ತಿಳ್ಕೊಂಡು ಶೇಖ್ ರಾಶಿದ್ ಅವರು ಯೋಚನೆ ಮಾಡ್ತಾರೆ, ದುಬೈ ಬಂದರಿಗೆ ಸಣ್ಣ ಸಣ್ಣ ಹಡಗುಗಳು ಮಾತ್ರ ಬರ್ತಾ ಇದೆ, ದೊಡ್ಡ ದೊಡ್ಡ ಹಡಗುಗಳು ಬರ್ಬೇಕಂದ್ರೆ ಪೋರ್ಟಿನ ಆಳ ಅಗಲ ಹೆಚ್ಚಿಸಬೇಕು. ಶೇಖ್ ತನ್ನ ಬಳಿ ಇದ್ದ ಎಲ್ಲಾ ಹಣವನ್ನು ಬಳಸಿ ಲೋನ್ ತಗೊಂಡು ಬಂದರ್ ನಿರ್ಮಿತಿ ಮಾಡಿದ್ರು. ದೊಡ್ಡ ದೊಡ್ಡ ವ್ಯಾಪಾರಿ ಹಡಗುಗಳು ಬರಲು ಬೇಕಾಗಿರುವ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರು. ಒಂದಿಷ್ಟು ಜನ ಟೀಕೆ ಮಾಡಿದ್ರು, ಆದ್ರೆ ವ್ಯವಸ್ಥಿತ ಬಂದರ ನಿರ್ಮಿತಿಯಿಂದ ದೊಡ್ಡ ದೊಡ್ಡ ಹಡಗುಗಳು ಬಂದೇ ಬರ್ತಾವೆ, ಅದಕ್ಕೆ ಬೇಕಾಗಿರುವಂತಹ ಹಲವಾರು ಅವಶ್ಯಕ ವ್ಯವಸ್ಥೆ ಪೂರೈಸುವ ವ್ಯಾಪಾರಿ ಕೇಂದ್ರ ಶುರು ಆಗತ್ತೆ ಅನ್ನುವಂಥ ನಂಬಿಕೆ ಶೇಖ್ ರಶೀದ್ಗಿತ್ತು. ಅದೇ ರೀತಿ ಆಯ್ತು. ಒಟ್ಟಾರೆ ಧೈರ್ಯದಿಂದ ತಗೊಂಡಿರುವಂತಹ ನಿರ್ಣಯದಿಂದ ದುಬೈಗೆ ಆದಾಯ ಬರಲು ಶುರುವಾಯಿತು. ಆದ್ರೆ ಬಂದಿರುವಂತ ದುಡ್ಡು ಶೇಖ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ನಲ್ಲಿ ಮರುಬಳಕೆ ಮಾಡಿದ್ರು. ರಸ್ತೆ, ಬ್ರಿಡ್ಜ್, ಏರ್ಪೋರ್ಟ್, ಹೋಟೆಲ್ಗಳು ಇತ್ಯಾದಿಗಳ ನಿರ್ಮಾಣ ಮಾಡಿದ್ರು. 1966ರಲ್ಲಿ ದುಬೈನಲ್ಲಿ ತೈಲ್ ದೊರೆಯಿತು. ಆದ್ರೆ ನೆರೆಹೊರೆಯ ದೇಶಗಳ ಹೋಲಿಕೆ ಮಾಡಿದ್ರೆ ಅದು ಕಡಿಮಿತ್ತು. ಆದ್ರೆ ಶೇಖ್ ರಾಶಿದ್ ಅವರ ಅಭಿಪ್ರಾಯವೇನೆಂದ್ರೆ, ತೈಲ ಸಿಕ್ಕರೂ ಅದು ಬಹಳ ದಿನ ಉಳಿಯೋದಿಲ್ಲ. ಆದ್ದರಿಂದ ಅವರು ಈ ದೊರೆತ ತೈಲದ ಎಲ್ಲ ಹಣವನ್ನು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಬಳಸ್ತಾರೆ. ಮತ್ತು ಅವರು ಆ ಸಮಯದಲ್ಲಿ ಹೇಳಿರುವಂತಹ ಮಾತು ಇವತ್ತಿಗೂ ಪ್ರಸಿದ್ಧವಾಗಿದೆ. ಅವ್ರು ಹೇಳ್ತಾರೆ, ನನ್ನ ತಾತ ಒಂಟೆದಿಂದ ಓಡಾಡಿದ್ರು, ನನ್ನ ತಂದೆ ಒಂಟೆ ಮೇಲೆ ಓಡಾಡಿದ್ರು, ನಾನು ಮರ್ಸಿಡೀಸ್ ಓಡಿಸ್ತಾ ಇದ್ದೀನಿ, ನನ್ನ ಮಗ ಲ್ಯಾಂಡ್ ರೋವರ್ ಓಡಿಸ್ತಾ ಇದ್ದಾನೆ, ನಾಳೆ ತೈಲ್ ಮುಗಿದ ಮೇಲೆ ಅವನ ಮಗ ಮತ್ತೆ ಒಂಟೆಯಿಂದ ಓಡಾಡುವಂತ ಪರಿಸ್ಥಿತಿ ಬರ್ತದೆ. ಏಕೆಂದ್ರೆ ತೈಲದ ಸಂಪತ್ತು ಒಂದಿನ ಮುಗಿಯೋದು ನಿಶ್ಚಿತ. 1968ರಲ್ಲಿ ದುಬೈಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಬ್ರಿಟಿಷರು ಹೋಗಲು ಮುಖ್ಯ ಕಾರಣವೇನೆಂದ್ರೆ, ಈ ಪ್ರದೇಶದ ಭದ್ರತೆ ಕಾಪಾಡಲು ತುಂಬಾ ಹಣ ಖರ್ಚಾಗ್ತಾ ಇತ್ತು. ಡಿಸೆಂಬರ್ 1971ರಲ್ಲಿ ಎಲ್ಲ ರಾಜ್ಯಗಳು ಒಟ್ಟಾಗಿ ಸೇರಿ, ರಾಜರು ಒಟ್ಟಾಗಿ ಸೇರಿ ಒಂದು ರಾಷ್ಟ್ರವನ್ನು ಕಟ್ಟುವಂತ ಕನಸು ಕಂಡ್ರು. ಶೇಖ್ ರಶೀದ್ ಅವರು ದುಬೈನ ಪ್ರಮುಖ ಬಂದರ್ ನಿರ್ಮಿಸಿದ್ರು. ಇದು ಬಂದರದಲ್ಲಿ ಹಡಗುಗಳು ನಿಲ್ಲಲು ಹಾಗೂ ವ್ಯಾಪಾರಿ ಚಟುವಟಿಕೆಗಳು ಹೆಚ್ಚು ಮಾಡುವಂತೆ ಮಾಡಿತು. ಉದಾಹರಣವಾಗಿ, ಒಂದು ಹಳ್ಳಿಯಿಂದ ಹೈವೇ ಹೋದರೆ ಆ ಹಳ್ಳಿಯಲ್ಲಿ ಅಚಾನಕ್ ವ್ಯಾಪಾರ ಹೆಚ್ಚಾಗ್ಲಿಕ್ಕೆ ಶುರುವಾಗ್ತದೆ. ಪೆಟ್ರೋಲ್ ಪಂಪು, ಮೋಟಾರ್ ರಿಪೇರಿ ಅಂಗಡಿಗಳು, ಹೋಟೆಲ್ಗಳು, ಫ್ಯಾಕ್ಟರಿಗಳು, ಲಾಡ್ಜ್ಗಳು ಇತ್ಯಾದಿ ಬೇರೆ ಬೇರೆ ತರದ ವ್ಯಾಪಾರಿ ಕೇಂದ್ರ ಆಗ್ಲಿಕ್ಕೆ ಆ ಹಳ್ಳಿ ಶುರು ಆಗ್ತದೆ. ಇದರಿಂದ ಆ ಹಳ್ಳಿಯಲ್ಲಿ ಶ್ರೀಮಂತಿಕೆ ಬರ್ಲಿಕ್ಕೆ ಶುರು ಆಗ್ತದೆ. ಅದೇ ರೀತಿ ಯೋಚನೆ ಮಾಡಿ ಶೇಖ್ ರಶೀದ್ ಅವರು 1972ರಲ್ಲಿ ಪೋರ್ಟ್ ರಶೀದ್ ಅನ್ನು ನಿರ್ಮಿಸಿದ್ರು. 1979ರಲ್ಲಿ ಮತ್ತೊಂದು ಬಂದರ್ ನಿರ್ಮಿಸ್ತಾರೆ. ಅದರ ಹೆಸರು ಪೋರ್ಟ್ ಜಬೆಲ್ ಅಲಿ. ಇಂದು ಈ ಮಿಡಲ್ ಈಸ್ಟಿನ ಅತ್ಯಂತ ದೊಡ್ಡ ವ್ಯಾಪಾರಿ ಕೇಂದ್ರ ಮತ್ತು ಬಂದರಾಗಿದೆ. 2 ಪೋರ್ಟ್ಗಳಿಂದ ವ್ಯಾಪಾರ ಶುರುವಾಯಿತು. ದುಬೈ ದುಡ್ಡು ಗಳಿಸ್ಲಿಕ್ಕೆ ಶುರು ಮಾಡಿತು. ಪೋರ್ಟ್ಗಳ ವ್ಯಾಪಾರ ದಿನೇ ದಿನೇ ಬೆಳಿತಾನೇ ಇತ್ತು. ಆದ್ರೆ ಶೇಖ್ ರಶೀದ್ ಅವರು ಒಂದು ಚಮತ್ಕಾರಿಕ ಆದ್ರೆ ಮಹತ್ವಪೂರ್ಣ ನಿರ್ಣಯ ತಗೊಂಡ್ರು. ಅವರು ಜಬೀಲ್ ಅಲಿ ಪೋರ್ಟ್ ತೆರಿಗೆ ಮುಕ್ತ ಮಾಡಿದ್ರು. ಅಂದ್ರೆ ಲಿಟ್ರಲಿ ನೋ ಟ್ಯಾಕ್ಸ್ ಅಂತ ಘೋಷಣೆ ಮಾಡಿದ್ರು. ಇದರಿಂದ ವ್ಯಾಪಾರ ಮತ್ತು ಕೈಗಾರಿಕೆಗೆ ಹೆಚ್ಚಿನ ಉತ್ತೇಜನ ಸಿಕ್ತು. ಹೊಸ ಹೊಸ ಕಂಪನಿಗಳು ಬಂದ್ರು, ವ್ಯಾಪಾರ ಶುರು ಮಾಡ್ಕೊಂಡ್ರು. ಎಲ್ಲರ ಫೇವರೇಟ್ ಸ್ಟಾಪ್ ದುಬೈ ಆಯ್ತು. ದುಬೈ ಅತಿ ದೊಡ್ಡ ನಗರವನ್ನಾಗಿ ಬೆಳೆಯಲು ಪ್ರಾರಂಭಿಸಿತು. ಇದರ ಸಂಪೂರ್ಣ ಕ್ರೆಡಿಟ್ ಶೇಖ್ ರಶೀದ್ ಅವರ ಧೈರ್ಯಶಾಲಿ ನಿರ್ಧಾರಗಳಿಗೆ. ಅವರು ಮಾಡಿರುವಂತಹ ಚಿಂತನೆ, ತಗೊಂಡಿರುವಂತಹ ನಿರ್ಣಯ ಇವತ್ತಿನೂ ಹಲವಾರು ನಾಯಕರಿಗೆ ಇಂಥ ಧೈರ್ಯ, ದೃಷ್ಟಿಕೋನ ಇಲ್ವೇ ಇಲ್ಲ. ದುಬೈ ಅಭಿವೃದ್ಧಿಗೆ ಹೊರದೇಶಗಳ ನಿಪುಣ ಉದ್ಯೋಗಿಗಳನ್ನು ಕರೆಸಿದ್ರು, ಅಂದ್ರೆ ಸ್ಕಿಲ್ಡ್ ವರ್ಕರ್ಸ್. ಯಾಕಂದ್ರೆ ಒಂದು ದೇಶದ ಬೆಳವಣಿಗೆ ಆಗ್ಬೇಕಂದ್ರೆ ಆ ದೇಶದ ಜನ ಕೌಶಲ್ಯಯುಕ್ತಿರಬೇಕು ಮತ್ತು ಮುನ್ನಡೆಯುವ ಬಯಕೆ ಹೊಂದಿದ್ರೆ ಮಾತ್ರ ಸಾಧ್ಯ. ನಮ್ಮ ದೇಶದಲ್ಲಿ ಈ 10 ವರ್ಷಗಳಲ್ಲಿ ಬರೀ ಎಜುಕೇಶನ್ ಸಾಲದು, ಸ್ಕಿಲ್ ಎಜುಕೇಶನ್ ಬೇಕಂತ ನಾವು ಮಾತಾಡ್ತಾ ಇದ್ದೇವೆ. ಅವರು ಅವಾಗನೇ ಯೋಚನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಕರಾಚಿ ವಿಮಾನ ನಿಲ್ದಾಣ ಒಂದು ದೊಡ್ಡ ವಿಮಾನ ನಿಲ್ದಾಣ ಮತ್ತು ಬ್ಯುಸಿ ಏರ್ಪೋರ್ಟ್ ಆಗಿತ್ತು. ಪಾಕಿಸ್ತಾನದ ಉತ್ತಮ ಲೊಕೇಶನ್ ಇರೋದ್ರಿಂದ ಅಮೆರಿಕ ಮತ್ತು ಬ್ರಿಟಿಷ್ ಏರ್ವೇಸ್ ವಿಮಾನಗಳು ಪಾಕಿಸ್ತಾನದ ಮೂಲಕನೇ ಹೋಗ್ತಾ ಇದ್ವು. ಹೀಗಾಗಿ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ತುಂಬಾ ದೊಡ್ಡ ಸಂಸ್ಥೆಯಾಗಿತ್ತು. ಶೇಖ್ ರಶೀದ್ ಅವರಿಗೆ ದುಬೈನಲ್ಲಿ ಇದೇ ರೀತಿ ಒಂದು ಏರ್ಲೈನ್ಸ್ ಇರಬೇಕು, ಏರ್ಪೋರ್ಟ್ ಬಿಸ್ನೆಸ್ ಇರಬೇಕು ಅನ್ನುವಂತಹ ಕನಸು ಕಂಡಿದ್ರು.
ಶೇಖ್ ರಶೀದ್ ದುಬೈನಲ್ಲಿ ಉತ್ತಮ್ ಏರ್ಲೈನ್ ಶುರು ಮಾಡಿದ್ರು. ಪಾಕಿಸ್ತಾನಕ್ಕೆ ಹೋಗಿರುವಂತಹ ವ್ಯಾಪಾರ ದುಬೈ ಕಡೆ ತರುವಂತಹ ಪ್ಲಾನಿಂಗ್ ಇಟ್ಕೊಂಡ್ರು. ಹೀಗಾಗಿ ದುಬೈನಲ್ಲಿದ್ದ ವಿಶಾಲ್ ಆಧುನಿಕ್ ವಿಮಾನ ನಿಲ್ದಾಣಗಳ ಕಟ್ಟುವ ಕೆಲಸ ಶುರುವಾಯಿತು. ಅವರು ಮಲ್ಟಿಪಲ್ ರನ್ವೇಗಳನ್ನು ಕಟ್ಟಿಸಿದ್ರು. ಸಿಂಗಾಪುರ್ ಏರ್ಲೈನ್ಸ್, ಏರ್ ಇಂಡಿಯಾ, ಮಲೇಷಿಯನ್ ಏರ್ಲೈನ್ಸ್ ಗಳಿಗೆ ಏಷ್ಯಾ ಮತ್ತು ಯುರೋಪಿಯನ್ ಪ್ರವಾಸದಲ್ಲಿ ದುಬೈ ರಿಫ್ಯೂಲಿಂಗ್ ಪಾಯಿಂಟ್ ಆಯಿತು.